ಎಸ್ಎಲ್ಸಿ ಫೇಲ್ ಆಗ್ತಾ ಇದ್ದಂತೆ ಅದೆಷ್ಟೋ ವಿದ್ಯಾರ್ಥಿಗಳು ಶಾಲೆಯ ಕನಸನ್ನೇ ಬಿಟ್ಬಿಡ್ತಾರೆ. ದ್ವಿತೀಯ ಪಿಯುಸಿ ಫೇಲ್ ಆಗ್ತಿದ್ದಂತೆ ಅದೆಷ್ಟೋ ವಿದ್ಯಾರ್ಥಿಗಳು ಶಿಕ್ಷಣವನ್ನೇ ನಿಲ್ಲಿಸ್ಬಿಡ್ತಾರೆ. ಅಂತ ಸ್ಟೂಡೆಂಟ್ಸ್ಗೆ ಶಿಕ್ಷಣ ಇಲಾಖೆ ಗುಡ್ ನ್ಯೂಸ್ ಕೊಟ್ಟಿದೆ. ಎಸ್ಎಸ್ಎಲ್ಸಿ ಫೇಲ್ ಆಗಿ ಮನೆಯಲ್ಲಿ ಕೂತಿರೋ ವಿದ್ಯಾರ್ಥಿಗಳಿಗೆ, ಪಿಯುಸಿ ಫೇಲ್ ಆಗಿ ಶಿಕ್ಷಣದಿಂದ ವಂಚಿತರಾಗಿರೋ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಕೊಡಲು ಸರ್ಕಾರ ಮುಂದಾಗಿದೆ. ಅಷ್ಟಕ್ಕೂ ಏನಿದು ಗುಡ್ ನ್ಯೂಸ್ ಅಂತೀರಾ? ಅದನ್ನೇ ತೋರಿಸ್ತೀವಿ ನೋಡಿ. ಎಸ್ಎಸ್ಎಲ್ಸಿ ಫೇಲ್ ಆದ್ರೂ ಮತ್ತೆ ಅಡ್ಮಿಷನ್. ದ್ವಿತೀಯ ಪಿಯುಸಿ ಫೇಲ್ ಆದ್ರೂ ಸಿಗುತ್ತೆ ತರಗತಿ ಭಾಗ್ಯ. 9ನೇ ತರಗತಿವರೆಗೆ ಫೇಲ್ ಆದ್ರೂ ಅದೇ ಕ್ಲಾಸ್ನಲ್ಲಿ ಕೂರಿಸಿ ಮಕ್ಕಳಿಗೆ ಪಾಠ ಹೇಳಿಕೊಡಲಾಗುತ್ತೆ. ಆದ್ರೆ ಎಸ್ಎಸ್ಎಲ್ಸಿ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಈ ಅವಕಾಶ ಇಲ್ಲ. ಫೇಲ್ ಆಗ್ತಿದ್ದಂತೆ ವಿದ್ಯಾರ್ಥಿಗಳು ಮನೆ ಸೇರ್ತಾರೆ. ಕೆಲವರು ಓದಿ ಪಾಸ್ ಆದ್ರೆ ಹಲವರು ಶಿಕ್ಷಣವನ್ನೇ ನಿಲ್ಲಿಸಿ ಬಿಡ್ತಾರೆ. ಒಂದು ಅಂದಾಜಿನ ಪ್ರಕಾರ ಪ್ರತಿ ವರ್ಷ 1 ಲಕ್ಷ ಮಕ್ಕಳು ಡ್ರಾಪ್ ಔಟ್ ಆಗ್ತಿದ್ದಾರೆ. ಇದನ್ನ ತಪ್ಪಿಸಲು 3 ಬಾರಿ ಪರೀಕ್ಷೆಗೆ ಅವಕಾಶ ನೀಡಲಾಗ್ತಿತ್ತು. ಇದರಿಂದ ಅಷ್ಟೇನು ಫಲ ಸಿಕ್ಕಿಲ್ಲ. ಹೀಗಾಗಿ ಆಂಧ್ರ ಮಾದರಿ ಅನುಸರಿಸಲು ಶಿಕ್ಷಣ ಇಲಾಖೆ ಮುಂದಾಗಿದೆ. ಏನಿದು ಆಂಧ್ರ ಮಾದರಿ ಅನ್ನೋದನ್ನ ನೋಡೋದಾದ್ರೆ, ಎಸ್ಎಸ್ಎಲ್ಸಿ ಫೇಲ್ ಆದ್ರೂ ಮತ್ತೊಮ್ಮೆ ಅಡ್ಮಿಷನ್ಗೆ ಅವಕಾಶ ನೀಡಲು ಚಿಂತನೆ ನಡೆಸಲಾಗ್ತಿದೆ. ಅದರಂತೆ ದ್ವಿತೀಯ ಪಿಯುಸಿ ಫೇಲ್ ಆದ್ರೂ ಮತ್ತೊಮ್ಮೆ ಅಡ್ಮಿಷನ್ ಸಿಗಲಿದೆ. ಮತ್ತೊಮ್ಮೆ ಶಾಲೆ ಕಾಲೇಜ್ಗೆ ಹಾಜರಾಗಿ ವಿದ್ಯಾರ್ಥಿಗಳು ಪಾಠ ಕೇಳಬಹುದು ಅಥವಾ ಫೇಲ್ ಆಗಿರೋ ವಿಷಯದ ತರಗತಿಗೆ ಮಾತ್ರ ಹಾಜರಾಗಬಹುದು. ಇನ್ನು ರೆಗ್ಯುಲರ್ ವಿದ್ಯಾರ್ಥಿಗೆ ಸಿಗೋ ಎಲ್ಲ ಸೌಲಭ್ಯ ಫೇಲ್ ಆದ ವಿದ್ಯಾರ್ಥಿಗಳಿಗೂ ಸಿಗಲಿವೆ. ಫಸ್ಟು ಅವ್ರು ಫೇಲ್ ಆದ ತಕ್ಷಣ ಬರ್ತಾ ಇರಲಿಲ್ಲ, ಅವ್ರನ್ನ ಶಾಲೆಗೆ ತಗೋತಾ ಇರಲಿಲ್ಲ. ಅವ್ರು ಬರೀ ಎಕ್ಸಾಮ್ ತಗೋಬೇಕಾಗಿತ್ತು. ಈಗ ಹಂಗೆ ಮಾಡ್ತಾ ಇಲ್ಲ. ನೀವು ಬನ್ನಿ ವಾಪಸ್ಸು ಶಾಲೆಗೆ. ಯಾಕೆಂದರೆ ಡ್ರಾಪ್ ಔಟ್ ಆಗದೆ ಅಲ್ಲಿ ಮುಂಚೆ ಅವ್ರಿಗೆ ಇರಲಿಲ್ಲ. ಅವ್ರಿಗೆ ಮತ್ತೆ ಫ್ರೆಶ್ ಯೂನಿಫಾರ್ಮ್ ಫ್ರೀಯಾಗಿ ಹೆಂಗೆ ಎಲ್ಲರಿಗೂ ಕೊಡ್ತೀವಿ ಅದೇ ಥರ ಅವ್ರಿಗೆ ಕೊಡ್ತೀವಿ. ಅವರಿಗೆ ಊಟ ಕೊಡ್ತೀವಿ. ಇಂತಹ ಅವಕಾಶ ಸದ್ಯ ಆಂಧ್ರದಲ್ಲಿದ್ದು ರಾಜ್ಯದಲ್ಲೂ ಇದನ್ನ ಜಾರಿಗೊಳಿಸಲು ತಯಾರಿ ನಡೆದಿದೆ. ವಿನಯ್ ಕುಮಾರ್ ಕಾಶ್ಯಪ್ನವರ್, TV9 ಬೆಂಗಳೂರು.